ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ ನಿಮ್ಗೊಂದು ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ಏನು ಸುದ್ದಿ ಅಂದರೆ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಬೈ ಎಲೆಕ್ಷನ್ಗೂ ಕ್ಷೇತ್ರಕ್ಕೆ ಹೋಗ್ತಾರೆ ಅಂತಂದರೆ ಇವರು ಎಷ್ಟರ ಮಟ್ಟಿಗೆ ಬುದ್ಧಿವಂತರಿದ್ದಾರೆ, ಜಾಣರಿದ್ದಾರೆ. ಕ್ಷೇತ್ರಕ್ಕೆ ಹೋಗೋ ಉದ್ದೇಶ ಏನು? ದುಡ್ಡು ಕೊಟ್ಬಿಟ್ಟು ಬರೋಕ್ಕ, ದುಡ್ಡು ಹಂಚೋದಕ್ಕೆ ಗೈಡೆನ್ಸ್ ಕೊಡೋದಕ್ಕೆ ಅಲ್ವಾ? ಈ ನಮ್ಮ ಎಲೆಕ್ಷನ್ ಕಮಿಷನ್ನವರಾದ್ರೂ ಇಂಥವ್ರು ಬಂದಾಗ ಹಿಂದ್ಗಡೆಯಿಂದ ಒಂಚೂರು ಫಾಲೋ ಮಾಡಿ ಅದು ನಿಜನ ಸುಳ್ಳು ಅಂತ ಒಂಚೂರು ಇದನ್ನು ಮಾಡೋದಕ್ಕಾಗಲ್ವಾ? ನಾನು ಹಿಂದೆ ಎಲ್ಲ ಬೈ ಎಲೆಕ್ಷನ್ಗಳು ಹಂಗಂದರೆ ಮುಖ್ಯಮಂತ್ರಿಗಳು ಯಾರು ಬರ್ತಾ ಇರಲಿಲ್ಲ. ಕೌನ್ಸಿಲರ್ ಎಲೆಕ್ಷನ್ಗೆ ಬರ್ತಾ ಇರಲಿಲ್ಲ ಅವ್ರು ಈಚೆಗೆ. ಏನೋ ಯಾರೋ ಮಾಡ್ಕೊಳ್ಳಿ ಹಿಂಗಂತ. ಗ್ರಾಮ ಪಂಚಾಯತಿಗೂ ಹೋಗ್ತಾರೆ, ಯಾರು ನಮ್ಮ ದೇವೇಗೌಡರಂಗೆ. ಇವರು ಸರಿಯಾದ ರೀತಿ ಕೆಲಸ ಮಾಡಿದರೆ ಇಷ್ಟೇ ಕಷ್ಟ ಆಗುತ್ತೆ ಅಲ್ವಾ? 2.5 ವರ್ಷ ಕೆಲಸ ಮಾಡಿಬಿಟ್ಟು ನಾವು ಕೆಲಸ ಮಾಡಿದ್ದೀವಿ ವೋಟ್ ಕೊಡಿ ಅಂತ ಎಲ್ಲೂ ಕೇಳ್ತಾ ಇಲ್ಲ ಯಾರೂ. ಓನ್ಲಿ ದಾವಣಗೆರೆಯಲ್ಲಿ ನಡೀತಾ ಇರೋದು ಹಿಂದೂ ಮುಸ್ಲಿಂ. ಮುಸ್ಲಿಮ್ನವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಕಾಂಗ್ರೆಸ್ನವರು, BJPಯವರು ಸಮರ್ಥಿಗೆ ಟಿಕೆಟ್ ಕೊಟ್ಟವ್ರೆ, ಅದರಿಂದ ನನಗೆ ವೋಟ್ ಹಾಕಿ ಅಂತ ಕೇಳ್ತವ್ರೆ. ಇದು ಬಿಟ್ಟರೆ ಬೇರೇನೂ ಇಲ್ಲ. ಕಾಂಗ್ರೆಸ್ನವ್ರಿಗೆ ಸುದ್ದಿನೇ ಇಲ್ಲ ಅಂದರೆ ಒಂದೇ ಒಂದು ಸುದ್ದಿ, ಈಗ ಹೊಸ ಸುದ್ದಿ ಶುರು ಮಾಡವ್ರೆ. ಏನಂತ? ಜಮೀರ್ ಅಹ್ಮದ್ 5ನೇ ತಾರೀಕು ಬಂದು ಏನು ಎಲ್ಲರ ಒಟ್ಟು ಅವನೇ ಒತ್ಬಿಟ್ಟು ಹೋಯ್ತಾನ? ಅಲ್ಲ ರೀ, ಎಲ್ಲಿದ್ರು ಯಾರು ಹಿಂಬಾಲಕರು ಅವ್ರಿಗೆಲ್ಲ ಏನು ಸಣ್ಣ ಮೆಸೇಜು. ಒಂದು ಈಗನೇನು ಆಧುನಿಕವಾಗಿ ಬೆಳೆದಿರೋದ್ರಿಂದ ಫೋನ್ ಕಾಲಲ್ಲಿ ಯಾರಿಗೋ ಒಬ್ಬನಿಗೆ ಹೇಳಿದ್ರೆ 10 ಜನಕ್ಕೆ ಅದೇ ವಿಷಯ ಹೋಗುತ್ತೆ. ಅರ್ಥ ಆಯ್ತಾ? ಜಮೀರ್ ಅಹ್ಮದ್ ಬಂದಿಲ್ಲ ಅಂತ ಅದು ಎಷ್ಟು ಸತಿ ಹೇಳ್ತೀರ್ರಿ ಕಾಂಗ್ರೆಸ್ನವ್ರೆ ನಿಮಗೆ? ಅಲ್ಲ, ನೀವು ಅಲ್ಪಸಂಖ್ಯಾತರಿಗೆ ಜನ ಆದವರು ಅಂತ ಅಂದ್ಕೊಂಬಿಟ್ಟಿದ್ದೀನಿ ನಾನು. ಹಂಗಾಗಿ ನೀವೇನು ಮಾಡ್ತಾಯಿದ್ದೀರ ಹಂಗಂದರೆ ಎಲ್ಲರೂ ಜಮೀರ್ ಅಹ್ಮದ್ ಕೇಳಕ್ಕೆ ಹೋಗೋರೆ. ಏನು ದೊಡ್ಡ ನ್ಯಾಷನಲ್ ಲೀಡ್ರಾ ಇವರು? ಅಲ್ಲ ರೀ, ದೊಡ್ಡ ನ್ಯಾಷನಲ್ ಲೀಡ್ರಾ? ಯಾವತ್ತೋ ಒಂದಿನ ಬರ್ತಾರೆ, ಪ್ರಚಾರ ಮಾಡ್ತಾರಪ್ಪ, ಹೋಗ್ತಾರೆ. ಇರೋ ಮುಸ್ಲಿಮ್ನವ್ರು ಇಟ್ಕೊಂಡು ಮಾತಾಡ್ಸೋದು ಬೇಡ ಹಂಗಂತದ? ನೀವೇ ಎಲ್ಲನೂ ತಗೊಂಡೋಗಿ ಅದನ್ನ ಮೇಲ್ ಲೆವೆಲ್ಗೆ ಕೂರಿಸ್ಬಿಡ್ತೀರ ಅವ್ರನ್ನೀಗ. ಅಲ್ಲ, ಅವ್ನು JDS ಇದ್ದಾಗ ಅವ್ನು ಯಾರಿಗೂ ಬೇಡ್ದಾಗಿದ್ದ. ಕಾಂಗ್ರೆಸ್ಸಿಗೆ ಬಂದಿದ್ದ ತಕ್ಷಣ ಈಗ ನ್ಯಾಷನಲ್ ಲೀಡ್ರ್ ಆಗ್ಬಿಟ್ಟವ್ರಲ್ಲಪ್ಪ. ನ್ಯಾಷನಲ್ ಲೀಡ್ರು ಅಂದರೆ ನೆಕ್ಸ್ಟ್ ಏನು ಗೊತ್ತಿಲ್ಲ. ಪ್ರಧಾನಿಗೆ ಸೀಟು ಅವ್ರಿಗೇನೆ ನೆಕ್ಸ್ಟು. ಇವರು ಕೊಡೋಂಗಿಲ್ಲ, ರಾಹುಲ್ ಕೊಡೋಂಗಿಲ್ಲ. ಜಮೀರ್ ಅಹ್ಮದ್ಗೆ ನೆಕ್ಸ್ಟು ಪ್ರಧಾನಿ ಸೀಟು ಅನೌನ್ಸ್ ಮಾಡೋದು. ಯಾಕೆಂದರೆ ಎಲ್ಲ ಸ್ಟೇಟಲ್ಲೂ ಹೋಗಿ ಕ್ಯಾನ್ವಾಸ್ ಮಾಡ್ತಾರಲ್ವಾ. ಈಗ ಅಲ್ಲಾಯಿತು. ನೆಕ್ಸ್ಟ್ ಇವರು ಡಿ.ಕೆ. ಶಿವಕುಮಾರ್ ಅಸ್ಸಾಂಗೆ ಹೋಗವ್ರೆ. ಇಲ್ಲಿ ಇನ್ಯಾರು ಗುಂಡೂರಾವ್ ಹೋಗವ್ರಂತೆ. ಇವ್ರನ್ನೆಲ್ಲ ನ್ಯಾಷನಲ್ ಲೀಡ್ರ್ ಮಾಡಿಬಿಡಿ, ಒಳ್ಳೆ ಅನುಕೂಲ ಆಯ್ತದೆ. ಯಾಕೆಂದರೆ ಇವರೇ MLAಗಳಿಗೆ ತಿನ್ಕಾಡ್ತಾರೆ ಗೆಲ್ಲೋದಕ್ಕೆ. ಬಿಟ್ಟರೆ ಇನ್ಯಾವುದು ಬೇರೆ? ಈಗ ಚಾಮರಾಜಪೇಟೆ ಬಿಟ್ಬಿಟ್ಟು ಜಮೀರ್ ಅಹ್ಮದ್ಗೆ ಬೇರೆ ಕಡೆ ನಿಂತ್ಕೊಂಡು ಗೆದ್ಕೊ ಅಂತ ಹೇಳಪ್ಪ ನೋಡೋಣ, ಗೆದ್ದುಬಿಡ್ತಾನ? ಯಾಕೆಂದರೆ ಇಲ್ಲಿ 100ಕ್ಕೆ 70% ಓಟು ಮುಸ್ಲಿಮ್ನವ್ರದ್ದೇ ಇದೆ. ಅದರಿಂದ ಮುಸ್ಲಿಮ್ನವ್ರಿಗೆ ಏನು ದಡ್ರು, ಬುದ್ಧಿವಂತರು, ಜಾಣರು ನಂಗೆ ಅರ್ಥ ಆಗಿಲ್ಲ. ಅದರಿಂದ ಅವ್ರನ್ನ 3 ಸತಿ 4 ಸತಿ ಗೆಲ್ಲಿಸ್ಬಿಟ್ಟವ್ರೆ. ಅರ್ಥ ಆಯ್ತಾ? ಅಪ್ಪ ಯಾರು? ಅಯ್ಯೋ, ನಮ್ಮ ಇವ್ರು ಇದಾರಲ್ಲ, SM ಕೃಷ್ಣ ಮಾಡಿದ ಕೆಲಸ. ಅವರ ಎಲೆಕ್ಷನ್ನಲ್ಲಿ ನೋಡಪ್ಪ ಸೋತು ಅದಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಬೈ ಎಲೆಕ್ಷನ್ಗೆ ಅಲ್ಲಿ ಗೆದ್ದವನು ಈಗ ನಾನೇ ಅಂತ ಕುಣಿತಾವನೆ. ಇದಕ್ಕೆ ಯಾರಾದರೂ ಗಂಡು ಉಟ್ಕೋತಾನೆ? ತಡ್ಕೋ ಜಮೀರ್ ಅಹ್ಮದ್, ನೋಡೋಣ ನಿನ್ನ ಆಟನೂ ಎಷ್ಟು ದಿನ ನಡೀತದೆ, ನಡೀಲಿ. ಅರ್ಥ ಆಯ್ತಾ? ನಿಮ್ಮ ಸಿದ್ದರಾಮಯ್ಯನ ಆಟನೂ ಎಷ್ಟು ದಿನ ನಡೀತದೋ ನಡೀಲಿ. ಅಲ್ಲ, ಅವ್ರಿಗೆ ಡಿ.ಕೆ. ಶಿವಕುಮಾರ್ಗೆ ಚಾನ್ಸೇ ಕೊಡಲಿಲ್ಲ. ಅರ್ಥ ಆಯ್ತಾ? ಮತ್ತು ನೀವು ಯಾವುದೂ ಕೆಲಸ ಮಾಡಿಲ್ಲ. ಇಂಥದ್ದು ಕೆಲಸ ಆಗಿಲ್ಲ ಅಂತ ದಾವಣಗೆರೆಯಲ್ಲಿ ರೋಡ್ ಚೆನ್ನಾಗಿಲ್ಲ, ರಸ್ತೆ ಚೆನ್ನಾಗಿಲ್ಲ, ಮೋರಿ ಚೆನ್ನಾಗಿಲ್ಲ ಹಂಗಂತ ಎಲ್ಲ ಹೇಳಿದ್ರೆ ಅದು ಯಾವುದ್ರ ವಿಷಯವೂ ಚರ್ಚೆ ಇಲ್ಲ ಇಲ್ಲಿ. ಒಂದೇ ಒಂದು ಏನು ಚರ್ಚೆ? ಜಮೀರ್ ಅಹ್ಮದ್ ಬಂದಿಲ್ಲ. ಜಮೀರ್ ಅಹ್ಮದ್ ಏನು ದೇವ್ರಾ? ಮೇಲಿಂದ ಧರೆಗಿಳಿದ್ಬಿಟ್ಟವ್ರ? ಈಗ ಏನ್ರಿ ನಿಮ್ಮದು ವಿಷಯ? ನನಗಂತೂ ಒಂದು ಅರ್ಥ ಆಗಲಿಲ್ಲಪ್ಪ.
ಬಾಗಲಕೋಟೆಯಲ್ಲೂ ಅಷ್ಟೇ ಅಂತೆ. ಬಾಗಲಕೋಟೆಗೆ 5, 6, 2 ದಿನ ಇರ್ತಾರಂತೆ. ಹೋಗ್ಬಿಟ್ಟು ಎಲ್ಲರೂ ಏನು ಮಾಡೋಕ್ಕಾಗತ್ತೆ? ಹೋಗ್ಬಿಟ್ಟು ಎಲ್ಲರಿಗೂ ಒಂದಷ್ಟು ದುಡ್ಡು ಕೊಡೋಕ್ಕಾಗತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗತ್ತೆ? ನೀವು ಎಷ್ಟು ಜನ ಕೊಡ್ತೀರ ಒಂದು ದಿವಸದಲ್ಲಿ? ಇಲ್ಲ ಅದಕ್ಕೆಲ್ಲ ಚೇಲಗಳು ಇಟ್ಟಿರ್ತೀರ ಅಂತ ಇಕ್ಕೋ. ಇಡೀ ಕ್ಷೇತ್ರ ತುಂಬ ಹಂಚ್ಬಿಡ್ತೀರಾ? ಯಾರೋ ಒಂದಷ್ಟು ನೂರ್ತವ್ರು ಅಂದರೆ ನಿಮಗೆ ಗೊತ್ತಿರತಕ್ಕಂಥವ್ರಿಗೆ ಮತ್ತು ಇವ್ರಿಗೆ ಮಾತ್ರ ಹಂಚೋಕ್ಕಾಗತ್ತೆ ಅಷ್ಟೇ. ಎಲ್ಲರಿಗೂ ದುಡ್ಡು ಹಂಚೋಕ್ಕಾಗಲ್ಲ. ಈಗೇನು 5,000, 2,000, 3,000 ಯಾರೋ ಹೇಳ್ತಾಯಿದ್ರು ಬೆಳಗ್ಗೆ ಒಬ್ಬರು 2,000 ಕೊಡ್ತಾವ್ರೆ ಹಿಂಗಂತ. ಮತ್ತು ಯಾರು ನೆನ್ನೆ ಹೇಳ್ತಾಯಿದ್ರು 5,000 ಕೊಡ್ತಾವ್ರೆ ಅಂತ. 5,000, 2,000 ಎಷ್ಟು ಹಂಚ್ಬಿಟ್ಟು ಎಷ್ಟು ಓಟ್ಗಳು ಇಸ್ಕೊಂಬಿಡ್ತೀರಾ? ಯಾವ ರೀತಿ ನಿಮ್ಮ ಸುಧಾರಣೆ ಆಗೋಗ್ಬಿಡುತ್ತೆ? ಹಾಂ, ಅಲ್ಲ ಹೋಗಲಿ. ಒಂದು ಮಾನವೀಯತೆ ದೃಷ್ಟಿಯಿಂದ ಕೆಲಸ ಮಾಡಿದ್ದೀವಿ. ಕೆಲಸದ ಪ್ರಯೋಗವಾಗಿ ನಾನು 2.5 ವರ್ಷ ಇದ್ದು ಕೆಲಸ ಮಾಡಿದ್ದೀವಿ. ಮುಂದೆ ಇನ್ನು ನಾನೇ ನಮ್ಮ ಪಾರ್ಟಿಗೆ ಗೆದ್ದರೆ, ಕಾಂಗ್ರೆಸ್ ಗೆದ್ದರೆ ನಾನು ಇಂಥ ಕೆಲಸ ಮಾಡ್ತೀನಿ ಅಂತ ಭರವಸೆ ಕೊಡದೆ ಸಿದ್ದರಾಮಯ್ಯ ಅಲ್ಲಿ ಅಪಹಾಸ್ಯ ಮಾಡ್ಕೊಂಡು ಗೋಲಿ ಆಡೋ ಹುಡುಗರು ಮಾತಾಡ್ದಂಗೆ ಮಾತಾಡ್ಕೊಂಡು ಬರ್ತಾ ಇದ್ದೀರಲ್ಲ ಸಿದ್ದರಾಮಯ್ಯ ಅವರೇ. ಹಾಂ, ಇದು ಸರಿನಾ? ಇದು ಮುಖ್ಯಮಂತ್ರಿ ಮಾತಾಡೋ ಲಾಯಕ ಇದು? ಹಾಂ, ನನ್ನ ಇದನಿಗೆ ವೀಡಿಯೋನಿಗೆ ಒಂಚೂರು ಅಪ್ಪನಿಗೆ ಮುಟ್ಟೋವರೆಗೆ ಹಾಕಿದ್ರೆ ಒಂಚೂರು ತಲೆಗೆ ಚುರುಕಂತ ಅನ್ನುತ್ತೆ ಏನೋ ನೋಡಬೇಕಲ್ಲ. ಹಾಂ, ಎಲ್ಲ ಏನು ಗೊತ್ತಾ, ಸಣ್ಣ ಮಕ್ಕಳು ಗೋಲಿ ಆಡೋ ಹುಡುಗರು ಮಾತಾಡ್ತಾರಲ್ಲ, ಹಂಗೆ ಮಾತಾಡ್ತಿರಲ್ಲ ನೀವು ಮುಖ್ಯಮಂತ್ರಿನ ನೀವು? ಹಾಂ, ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು BJP ಅವ್ರು ಏನೂ ಮಾಡಿಲ್ಲ, ಸುಳ್ಳು ಮಾಡ್ತಾರೆ, ನಾನೇ ಎಲ್ಲ ಮಾಡೋದು ಬಡವ್ರಿಗೋಸ್ಕರ, ಎಲ್ಲರಿಗೂ ನಾನೇ ಉದ್ಧಾರ ಮಾಡೋದು. ಏನು ನೀನು ಉದ್ಧಾರ ಮಾಡಿದ್ದೀಯಪ್ಪ? ಇವರು ಮೋದಿಯವರೇನು ಸಬ್ಕೆ ಸಾಥ್ ಇದು ಮಾಡಿಬಿಟ್ಟು ಮುಸ್ಲಿಮ್ನವ್ರಿಗೆ ಬೇರೆ ಕೊಡಬೇಡಿ ಅಂತ ಹೇಳವ್ರ? ನೀನು ಮಾತ್ರ ಮುಸ್ಲಿಮ್ನವ್ರಿಗೆ ಎಲ್ಲರಿಗೂ ನಾನೇ ಮಾಡೋದು ಹಂಗಂತ ಹೇಳಿದ್ರೆ ನಿಮ್ಮ ವಾದಗಳು ಹೆಂಗಿದೆ ಹೇಳಿ ಸಿದ್ದರಾಮಯ್ಯ ಅವರೇ, ನಿಮ್ಮ ವಾದ? ಹಾಂ, ಸರ್ಕಾರದಲ್ಲಿ ಕೂತ್ಕೊಂಡ್ಮೇಲೆ ಎಲ್ಲರಿಗೂ ಒಂದೇ ಸಮನೆ ನೋಡಬೇಕಾಗಿದೆ. ನೀನಾದ್ರೂ ಬಿಡಿಸಿ ಬಾಯಿ ಬಿಟ್ಟು ಹೇಳ್ತೀಯ? ನಮ್ಮ ಮೋದಿಯವ್ರು ಯಾವತ್ತಾದರೂ ನಮ್ಮ ಹಿಂದೂಗಳಿಗೆ ಅಂತ ಏನಾದ್ರು ಒಂದು ಮಾತಾಡೋರ? ಹಿಂದೂಗಳಿಗೋಸ್ಕರ ನನಗಿಂತ ಕೆಲಸ ಆಗಬೇಕು ಅಂತ ಹೇಳೋರ? ಹಾಂ, ಅವ್ರಿಗೆ ಹೋಲಿಕೆ ಮಾಡಿಕೊಂಡು ನೀನು ನಾನೇ ದೇಶದ ಪ್ರಧಾನಿಗಿಂತ ಹೆಚ್ಚು ಅನ್ನೋ ಮಟ್ಟಕ್ಕೆ ನೀವು ಜಂಬ ಕೊಚ್ಕೊಂಡು ಓಡಾಡ್ತೀರಲ್ಲ, ಇದು ಸರಿಯಾದ ಕ್ರಮನ ಇದು? ಹಲೋ ಸಿದ್ದರಾಮಯ್ಯ ಅವರೇ. ಹಾಂ, ನಾನು ನಿಮ್ಮ ವೀಡಿಯೋಗಳಿಗೆ ನಾನು ಫಾಲೋ ಮಾಡ್ತಾಯಿದ್ದೀನಿ. ಎಲ್ಲ ವೀಡಿಯೋದಲ್ಲೂ ಯಾವ್ಯಾವ ರೀತಿ ಮಾತಾಡ್ತಾ ಇದ್ದೀರಂತ. ಹಾಂ, ಮಾತಾಡೋದಕ್ಕೂ ಒಂದು ಇದು ಬೇಡವಾ? BJP ಅವರು ಏನೂ ಮಾಡಿಲ್ಲ, ಹಾಗಾರೇನು ಅವ್ರು 10 ವರ್ಷ ಸುಮ್ಮನೆ ಆಟ ಆಡೋಕ್ಕೆ ಕೂತವ್ರಲ್ಲಿ ಮೋದಿ ಅವರು ಮೇಲ್ಗಡೆ? ಹಾಂ, ಹೇಳಿ ಈಗ ಇದನ್ನು ಹೇಳಿ ಇನ್ನೊಂದು ಸತಿ, ಇನ್ನೊಂದು ಟ್ರಿಪ್ಪು ಗ್ಯಾಸಿನ ವಿಷಯನ. ಅಲ್ಲ ರೀ, ದೇಶದಲ್ಲಿ ಯುದ್ಧ ಆಗ್ತಾಯಿದೆ. ಯುದ್ಧ ಆಗ್ತಿರೋಂಥ ಸಂದರ್ಭದಲ್ಲಿ ಯುದ್ಧದಲ್ಲಿ ಆಗಿರ್ತಕ್ಕಂಥ ಅನಾಹುತಕ್ಕೆ ಯಾವ ರೀತಿ ಮಾತಾಡಬೇಕು ಅನ್ನೋದು ನಿನಗೆ ನಾಲೆಡ್ಜ್ ಇಲ್ಲ ಅಂದರೆ ಮುಖ್ಯಮಂತ್ರಿಗಳೇ, ನಿಮ್ಗೆ ಇನ್ನೇನು ಹೇಳಬೇಕು ಹೇಳಿ? ಹಾಂ, BJP ಅವ್ರು ಏನೂ ಮಾಡಿಲ್ಲ, BJP ಅವ್ರು ಹೇಳೋದೆಲ್ಲ ಸುಳ್ಳು. ನೀನು ಸತ್ಯ ಹರಿಶ್ಚಂದ್ರ, ನೀನೇ ಮೊದಲಿಂದನೂ ಬರೀ ಸುಳ್ಳು ರಾಮಯ್ಯ. ಎಲ್ಲ ಹಗರಣಗಳು ಮಾಡ್ಕೊಂಡಿದ್ಯಾ. ಮೂಢ ಹಗರಣ ಆಯಿತು, ಆಮೇಲೆ ಅದು ಏನದು ನಾಯಕರ ಸಮಾಜದಿಂದ ದುಡ್ಡು 189 ಕೋಟಿ ಎತ್ಕೊಂಡಿದ್ದಾಯಿತು. ಮತ್ತು ಯಾವುದು ಸಾರಾಯಿದಲ್ಲಿ ದುಡ್ಡು ಹೊಡೆದಿದ್ದಾಯಿತು. ಇನ್ನೆಲ್ಲೆಲ್ಲಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು 5,000 ಕೋಟಿ. ಇನ್ನೆಷ್ಟು ಹಗರಣ ಮಾಡಬೇಕು ಅಂತ ಅಂದ್ಕೊಂಡಿದ್ಯಪ್ಪ ಸಿದ್ದರಾಮಯ್ಯ ಅವರೇ? ಹಾಂ, ಇನ್ನೂ ಇಷ್ಟು ಹಗರಣ ಮಾಡಿನೂ ನಾನೇ ಸತ್ಯ ಅಂತ ಹೇಳ್ಕೊಂಡು ತಿರ್ಗಾಡ್ತೀಯಲ್ಲ. ಎಲ್ಲಾದ್ರೂ ಒಂಚೂರು ನನಗೆ ನಾಚಿಕೆ ಆಗುತ್ತೆ. ನಾನು ಹೇಳ್ಕೊಬೇಡ್ದು. ನಾನು ಇನ್ನೊಬ್ಬರನ್ನ ಟೀಕೆ ಮಾಡುವಾಗ ನನ್ನ ಮುಖಕ್ಕೆ ಆಕಾಶಕ್ಕೆ ನೋಡ್ಕೊಂಡು ಉಗಿತೀಯ ನೋಡು. ನಿನ್ನ ಮುಖಕ್ಕೆ ಬೀಳುತ್ತೆ ಅಂತ ಗೊತ್ತಿಲ್ಲ, ಮರ್ತುಬಿಟ್ಟಿದ್ಯಾ. ಆಕಾಶನೇ ನೋಡ್ಕೊಂಡು ಉಗಿಯೋದು, ಅದು ವಾಪಸ್ ಬಂದು ನಿನ್ನ ಮುಖಕ್ಕೆ ಬೀಳುತ್ತೆ ಅದು ಎಂಜಲು. ಏನ್ರಿ ಸಿದ್ದರಾಮಯ್ಯ ಅವರೇ, ನೀವು ಮಾತಾಡ್ತಾ ಇರೋದು, ಮಾತಾಡುವ ರೀತಿ, ನಿಯಮಗಳು ಏನಾದ್ರು ಒಂದು ಇದಿದೆಯಾ? ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ? ಬಾಗಲಕೋಟೆಯಲ್ಲೇನೂ BJPನೇ ಗೆಲ್ಲುತ್ತೆ, ದಾವಣಗೆರೆಯಲ್ಲೂ BJPನೇ ಗೆಲ್ಲುತ್ತೆ. ನಾನು ದಾವಣಗೆರೆಗೂ ಹೋಗಿಲ್ಲ, ಇದಕ್ಕೂ ಹೋಗಿಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥ ವಿಚಾರ ಎತ್ಕೊಂಡು ಹೇಳೋದಾದರೆ, ಸೋಷಿಯಲ್ ಮೀಡಿಯಾ ಇವತ್ತು ಫಾಸ್ಟಾಗಿದೆ. ಅವ್ರೇನು ಹೇಳ್ತಾರೆ ಅದು ಸತ್ಯವಾಗಿರುತ್ತೆ. ನಿನ್ನ ರೀತಿ ಡೂಪ್ಲಿಕೇಟ್ ಸುಳ್ಳು ಹೇಳ್ಕೊಂಡು ತಿರ್ಗಾಡಲ್ಲ. ಅಲ್ಲ, ಇಬ್ಬಿಬ್ರು ಒಳ್ಳೆ ಜೋಡಿನಲ್ಲಿ ಹೋದಂಗೆ, ಒಬ್ಬ ಇದಕ್ಕೆ ಹೋಗೋದಂತೆ ದಾವಣಗೆರೆಗೆ, ಒಬ್ಬ ಬಾಗಲಕೋಟೆಗೆ ಹೋಗೋದಂತೆ.
ಏನು ಮಾಡ್ಬಿಟ್ಟು ಬಂದ್ರಪ್ಪ? ಎಷ್ಟು ಸಾವಿರ ಕೋಟಿ ಹಂಚ್ಬಿಟ್ಟು ಬಂದ್ರಿ ಹೇಳಿ ಈಗ 2 ದಿನದಿಂದ ಮುಖ್ಯಮಂತ್ರಿಗಳೇ? ಇಲ್ಲ ಡಿ ಕೆ ಶಿವಕುಮಾರ್ ಅವರೇ, ನೀವು ಎಷ್ಟು ಕೋಟಿ ಹಂಚ್ಬಿಟ್ಟು ಏನು ಮಾಡ್ಕೊಳ್ತೀರಾ? ಇದೇನಾದ್ರು ಅಪ್ಪಿತಪ್ಪಿ ಉಲ್ಟಾ ಹೊಡೆದು ಬಿಡ್ತಪ್ಪ, ಏನು ಮಾಡ್ತೀರ ಅವಾಗ? ಜನ ಏನಿಲ್ಲ ಹುಚ್ಚೆದ್ದು ಕುಣಿತಾ ಇದ್ದಾರೆ ಸತಿ ಎಲ್ಲರಿಗೂ ನಿಮಗೆ ಪಾಠ ಕಲಿಸ್ಬೇಕು ಅಂತ. ಏನು ಮಾಡ್ತೀರಾ ಈಗ? ಇದು ಗೊತ್ತಾ? ಬಿಹಾರಲ್ಲಾಯಿತು. ಬಿಹಾರಲ್ಲಿ ಎಲೆಕ್ಷನ್ ಹೆಂಗಾಯಿತು ಗೊತ್ತಾ ನಿಮಗೆ? ಒನ್ ಸೈಡ್ ಎಲೆಕ್ಷನ್ ಅದು, ಪೂರ ಒಂದೇ ಸತಿ ಸ್ವೇಪು. ಕಾಂಗ್ರೆಸ್ಸು ಇಲ್ಲ, ಇದು ಇಲ್ಲ, ಎಲ್ಲ ಪಾರ್ಟಿನೂ ಒಳಗೆ ಹಾಕ್ಬಿಟ್ಟು ಸೀದಾ ಅವರು ಬಿ ಜೆ ಪಿಯವ್ರು ಗೆದ್ಕೊಂಬಿಟ್ರಪ್ಪ. ಹಂಗಾದ್ರೆ ಏನು ಮಾಡ್ತೀವಿ? ಇಲ್ಲಿ ಎರಡೂ ಸ್ವಿಪ್ ಮಾಡ್ತಾರೆ. ಅವಾಗ ನೆಕ್ಸ್ಟ್ ಎಲೆಕ್ಷನ್ಗೆ ಬಾಯ್ ಬಿಡ್ಕೋತೀರಾ? ಅವಾಗ ಯಾವ ರೀತಿ ಸ್ಟ್ರಾಟಜಿ ಮಾಡ್ತೀರಾ? ಹಿಂಗೆ ಸುಳ್ಳು ಅವನು ಯಾರೋ ಒಬ್ಬನ ಹುಚ್ಚನ್ನು ಕಳಿಸ್ತೀರಾ, ಹುಚ್ಚಿನ ಕೈಲಿ 1-2 ದಿನ ಟೈಮ್ ಪಾಸ್ ಮಾಡಿಸ್ತೀರಾ. ಅದೇ ವಿಷಯ ಪತ್ರಕರ್ತರಿಗೆ ಏನು ಗೊತ್ತಾ? ಅವನು ಬೇರೆ ಇನ್ನೇನು ಬರೀಬಾರ್ದು, ಬರೀ ನಿಮ್ಮ ಕಾಂಗ್ರೆಸ್ ವಿಷಯ ಬರೀಬೇಕು. ಅದಕ್ಕೇನು ಬೇಕೋ ಅದನ್ನು ಮಾಡ್ತಾಯಿದ್ದೀರಾ ಬಿಟ್ಟರೆ ಬೇರೆ ಇನ್ನೇನು ಮಾಡ್ತಾಯಿಲ್ಲ. ನಾನು ಇಂಥ ಕೆಲಸ ಮಾಡಿದ್ದೀನಿ, ಹೌದು, ನೀವು ಈ ಕೆಲಸಕ್ಕೋಸ್ಕರವಾಗಿ ಇದನ್ನು ನೋಡಿ ನಂಗೆ ಇದನ್ನು ಕೊಡಿ, ಓಟ್ ಕೊಡಿ ಅಂತ ಮಾತ್ರ ನಿಮ್ಮ ಅಪ್ರಾನ ಎಲ್ಲೂ ಕೇಳಲಿಲ್ಲ. ಮುಖ್ಯಮಂತ್ರಿ ಲಕ್ಷಣನಾ ಇದು? ನಾನು ಇಂಥ ಯೋಜನೆ ಮಾಡಿದ್ದೀನಿ, ಈ ಯೋಜನೆಗೋಸ್ಕರ ಓಟ್ ಕೊಡಿ ಅಂತ ಕೇಳೋದು ಬಿಟ್ಬಿಟ್ಟು ಯಾರೋ ಅವನು ಇವನು ಯಾರೋ ಪ್ರದೀಪ್ ಈಶ್ವರ್ ಹುಚ್ಚ, ಅವನು ಒಬ್ಬ ಹುಚ್ಚನಿಗೆ ಇದಕ್ಕೆ ನಿಮಾನ್ಸಿಗೆ ಸೇರಿಸೋ ಬದಲು ನೀವು ಹೋಗಿ ಅಲ್ಲಿ ದಾವಣಗೆರೆಗೆ ಕಳಿಸಿದ್ದೀರ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೆಂಗಂತ. ಅವನು ಏನೇನು ಮಾತಾಡ್ದ ಅಂತ ಗೊತ್ತಾ ನಿಮಗೆ? ನಿಮಗೆ ಅದು ಅವಮಾನಪ್ಪ. ನಿಮ್ಮ ಪಾರ್ಟಿಲಿ ಈ ಥರ ಮಾತಾಡೋನು ಒಬ್ಬ ಹೊಲ್ಸ್ ಕಾರ್ಯಕರ್ತ, ಅವನ ಹಂಗಂತ ಅನ್ಕೋಬೇಕು ನೀನು. ನಿನ್ನಂಗೆ ಅವನು, ನೀನು ಹಂಗೆ ಅಲ್ವಾ? ತೊಡೆ ತಟ್ತೀಯ, ಕಾಲು ತಟ್ತೀಯ, ಕುಸ್ತಿಗೆ ತೋಳು ತಟ್ತೀಯ, ಹಾಗೆ ಅವನು ತೊಡೆ ತಟ್ಬಿಟ್ಟು ಕುಸ್ತಿ ಮಾಡ್ಕೊಂಬಂದವನೇ ಅಂಥವ್ನಿಗೆ ನೀನು ಗುರುಗೆ ಮತ್ತು ಇನ್ನೇನು ಹೇಳ್ತಾರೆ? ಗುರು ಹೆಂಗವನ ಹಂಗೆ ಅಂತೆ, ಹಂಗೆ ನೂಲಿನಂತೆ ಸೀರೆ, ತಾಯಿ ಅಂತೆ ಮಗಳು ಅಂತ ಗಾದೆ. ಆ ಗಾದೆಗೆ ತಕ್ಕಾಗಿದ್ದೀರ ಎಲ್ಲರೂ. ಅರ್ಥ ಆಯ್ತಾ? ಇಷ್ಟು ಹೇಳಿ ನಾನು ನನ್ನ ಈ ಮಾತಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಎರಡೂ ಬೈ ಎಲೆಕ್ಷನಲ್ಲಿ ಬಾಗಲಕೋಟೆಲೂ ಬಿ ಜೆ ಪಿ ಗೆಲ್ಲುತ್ತೆ, ದಾವಣಗೆರೆಯಲ್ಲೂ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಹೇಳೋಕ್ಕೆ ನಾನು ಕೊನೆಯ ವಾಕ್ಯವಾಗಿ ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನನ್ನ ಇದನ್ನೀಗ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮೂವ್ ಆಗೋಕ್ಕೆ ಅನುಕೂಲ ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು